ರಂಗೇಗೌಡ ಮಿಸ್ಟರ್ ಅಂಡ್ ಮಿಸಸ್ ಆ ನಿಂಗ ಒಂದ್ ಗಂಟೆಗೆ ಏನ್ ಶಿಕ್ಷೆ ಕೊಟ್ಟೆ ಅಂತ ಹೇಳು ಮಗ. ಅವ ನಿಂಗ ಒಂದ್ ಗಂಡ ದ್ಯಾವ್ರಂತ ಮನ್ಸ ಕಣವ. ಆದ್ರೆ ನಿಂಗವನು ಅವಳ ಮಗಳು ಅವ ಏನ್ ಹೆಸರಲ್ಲಿರೋ ಆಸ್ತಿ ಎಲ್ಲ ಬರ್ಕೊಡು ಅಂತ ಕೇಳವ್ರೆ. ಏನ ಬೈವೆ? ಹಂಗೆಲ್ಲ ಏನೂ ಇಲ್ಲ ಬಿಡಿ. ಸರಿ ಮೇಡಮ್ ಅವರೇ, ಶುಭರಾತ್ರಿ. ಒದ್ದಾಡ್ಕೊಂಡು ಆ ಕಡೆಗೆ ಈ ಕಡೆಗೆ ಹೋದ್ರೆ ಬೇಸರ ಮಾಡ್ಕೋಬೇಡಿ. ಇನ್ನೊಂದ್ಕಿಂತ ಶುಭರಾತ್ರಿ. ಗುಡ್ ನೈಟ್. ಅಯ್ಯೋ ಲೇಟ್ನ್ಯಾಕ ಹಂಗೆ ಬಿಟ್ಬಿಟ್ರಿ, ಅಪ್ ಮಾಡ್ಬಿಡಿ. ನಿಮ್ಗೇನೋ ಭಯ ಆಗುತ್ತೆ ಅಂತ ಹೇಳ್ದಂಗಿತ್ತು. ಅದು ನೆನ್ನೆ ಭಯ ಇತ್ತು, ಇವತ್ ಭಯ ಇಲ್ಲ. ಏನರ್ಥ? ಅದು ನೆನ್ನೆ ಅಮಾಸೆ ಇತ್ತಲ್ವೇ, ಅದಕ್ಕೆ ಹೆಂಗೆ ಹೇಳ್ದೆ. ಅಮಾಸೆ ಮುಗ್ದು 4 ದಿನ ಆಯ್ತು. ಅಯ್ಯೋ ಅದ್ ನಂಗೆ ಗೊತ್ತಾರೆ, ಎದ್ದಾಗ್ಲೇನೆ ಗೊತ್ತಾಗಿದ್ದು. ಈಗ ಸುಮ್ಕೆ ಯಾಕೆ ಅದನ್ನೇ ವಾದ ಮಾಡೋದು? ಬನ್ನಿ ಮನಿ ಕಳೋದ. ಏನ್ ಮಾಡ್ತಾ ಇದ್ದೀರಾ? ಏನಿಲ್ಲ ಏನಿಲ್ಲ ಮೇಡಮ್ ಅವರೇ, ಮಲ್ಗಕ್ಕೂ ಮುಂಚೆ ಹೊಸ ವ್ಯಾಯಾಮ ಮಾಡಿದ್ರೆ ಹುಂಡಿರ ದೊರಕ್ತದಲ್ವೇ, ಅಷ್ಟೇ. ನೀವು ಆಫ್ ಮಾಡಿ. ಹಬ್ಬ, ಈಗ ಸಮಾಧಾನ ಆಯ್ತು. ಮೇಡಮ್ ಅವರೇ, ಮುಟ್ಟಕ್ಕಿಲ್ಲ ಅಂತ ಹೇಳಿದ್ರಿ ತಾನೆ, ಮತ್ತೆ ಯಾಕೆ ಮುಟ್ಟಿರಿ? ಅಯ್ಯೋ ಕತ್ತಲಲ್ಲಿ ಗೊತ್ತಾಗ್ಲಿಲ್ಲ. ಹೌದೇ, ಥ್ಯಾಂಕ್ ಯು. ಅಯ್ಯೋ ಥ್ಯಾಂಕ್ ಯು ಅಲ್ಲ, ಸಾರಿ. ಓ ಸರಿ ಸರಿ, ಅದೇ. ಅಂತೂ ಇಂತೂ ಐಸು ಮೇಡಮ್ ಅವ್ರ ಕೈಲಿ ತಪ್ಪಿಸ್ಕೊಳ್ಳೋ ದಾರಿ ತಡಿಕೊಂಡಾಯ್ತು. ಇನ್ಯಾವ ಭಯನೂ ಇಲ್ಲ. ಇವ್ರು ಯಾಕೆ ಇವತ್ತು ವಿಚಿತ್ರವಾಗಿ ಆಡ್ತಿದ್ದಾರೆ? ಏನಾಗಿದೆ? ಈ ಐಸು ಮೇಡಮ್ ಅವ್ರು ನಿದ್ದೆ ಮಾಡ್ತಾವ್ರ ಇಲ್ವಾ ಅನ್ನೋದೇ ಗೊತ್ತಾಯ್ತಿಲ್ವಲ್ಲಪ್ಪ. ಏನ್ ಮಾಡೋದು? ಅಪ್ಪ, ಹಿಂಗೋ ಐಸು ಮೇಡಮ್ ಅವ್ರು ನಿದ್ದೆ ಮಾಡೋರು. ಈಗ ನಮ್ಮ ಜಾಗಕ್ಕೆ ಹೋಗೋದೇ ಸರಿ. ಅಂತೂ ಇಂತೂ ತೆಪ್ಪಿಸ್ಕೊಂಡಿದ್ದಾಯ್ತು. ಈಗ ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು. ಏನೋ ಸೌಂಡ್ ಬಂತಲ್ಲ. ರಂಗೇಗೌಡ್ರೆ, ಗೌಡ್ರೆ, ಅಯ್ಯೋ ದೇವ್ರೆ, ಎಲ್ಲಿದ್ದೀರಾ? ಅಯ್ಯೋಯ್ಯೋ, ಇವ್ರು ಬೇರೆ ಎದ್ಬಿಟ್ರಲ್ಲಪ್ಪ. ಏನ್ ಮಾಡೋದೀಗ? ನಾನೇನ ಇವಾಗ ಎದ್ರೆ ಕೆಟ್ಟೆ ಅಂತಾನೆ ಅರ್ಥ. ಸುಮ್ಗೆ ಹಿಂಗೆ ಎದ್ಬಿಡವ.
ಗೌಡ್ರೆ, ಓಹೋ, ತಪ್ಪಿಸ್ಕೊಳ್ಳೋದಕ್ಕೆ ಕಾಯಿಲೆ ಇದೆ ಅಂತ ಪೀಠ್ಗೆ ಹಾಕದ್ರಾ? ಈಗ ಮಾಡ್ತೀನಿ ರೀ. ಗೌಡ್ರೆ, ಹಂಗೆ ಗೌಡ್ರೆ. ಏನ್ ಹೇಳಿ ಮೇಡಮ್ ಅವರೇ, ಏನಾಯ್ತು? ಯಾಕೆ ಹೀಗೆ ಕೆಳಗ್ ಬಿದ್ದಿದ್ದೀರಾ? ಏನೋ ಕೆಳಗಡಿಕ? ಯಾರು? ಅಯ್ಯೋ ಮೇಡಮ್ ಅವರೇ, ಯಾಕೆ ಹಿಂಗೆ ಕೆಳಗಡೆ ತಪ್ಪಿಟ್ಟಿದ್ದೀರಾ ನನ್ನ? ನೋಡಿ, ನಿಮ್ಗೆ ಏನಾರು ಕೋಪ ಇದ್ರೆ ಡೈರೆಕ್ಟ್ ಹೊಡೆದ್ಬಿಡಿ. ಹಿಂಗೆ ಸುಮ್ಕೆ ಮಲಗಿರೋಕೆ ತೊಂದರೆ ಕೊಡ್ಬೇಡಿ. ಸ್ವಲ್ಪ ಸುಮ್ಮನೆ ಇರ್ತೀರಾ? ನಾನೇ ನಿಮ್ನ ಕೆಳಗ್ ತಳ್ಳಿಲ್ಲ, ನೀವೇ ಬಿದ್ದಿರೋದು. ಓ ಹೌದೇ, ನಿದ್ದೆ ಮಾಡ್ತಿದ್ನಲ್ಲ, ಗೊತ್ತಾಗ್ಲಿಲ್ಲ. ಸಾರಿ. ಇದೇ ಆಗೋಯ್ತು ನೋಡಿ ಮೇಡಮ್ ಅವರೇ, ಮಂಚದ ಮ್ಯಾಕ್ ಮಲಗ್ದಾಗೆಲ್ಲ ಕೆಳಗೆ ಬೀಳೋದೇ ಆಗೋಯ್ತು ನಂದು. ಏನು ನೋವಾಗಿಲ್ಲ ತಾನೆ? ನೋವಾ? ಅಯ್ಯೋ ಕಲ್ಲು ಮೇಡಮ್ ಅವರೇ, ಇದು ಸುಲಭವಾಗಿ ಏನೂ ಆಗಕ್ಕಿಲ್ಲ ಬಿಡಿ. ಸರಿ, ಮೇಲ್ ಮಲ್ಕೊಳ್ಳಿ ಬನ್ನಿ. ಮತ್ತೇನಾ? ಬೇಡ ಮೇಡಮ್ ಅವರೇ, ಆಗ್ಲೇ ಬಿದ್ದೀವಿನಿ, ಇಲ್ಲೇ ಬಿತ್ಕೋತೀನಿ ಬಿಡಿ. ಮತ್ತೆ ಯಾಕೆ ಮೇಲಕ್ಕೆಲ್ಲ ಬರೋದು? ನೋಡಿ, ಸುಮ್ಮನೆ ನನಗೆ ಕೋಪ ಬರ್ಸ್ಬೇಡಿ, ಮತ್ತೆ ಏನ್ ಬೀಳೋದಿಲ್ಲ, ಬನ್ನಿ. ಅಯ್ಯೋ ನಿಮ್ಗೆ ಗೊತ್ತಾಗಿಲ್ಲ, ಸುಮ್ಕೆ ಇರಿ. ಆಯ್ತು, ನಾನು ಇಲ್ಲೇ ಮಲ್ಕೋತೀನಿ. ಅಯ್ಯೋ ಬೇಡ ಬೇಡ, ಸುಮ್ಕೆ ನಿಮ್ಗೆ ಯಾಕೆ ತೊಂದ್ರೆ, ನಾನು ಅಲ್ಲೇ ಬರ್ತೀನಿ, ಬನ್ನಿ ಬನ್ನಿ. ಐಸು ಮೇಡಮ್ ಅವರೇ, ತಿರ್ಗಾ ನಾನು ಕೆಳಗೆ ಬಿದ್ದರೆ ಎಬ್ಬರಿಸ್ಬೇಡಿ. ಸರಿ, ಆದ್ರೆ ನಂಗೊಂದು ಡೌಟು, ನೀವ್ ಯಾಕೆ ಈ ಕಡೆನೆ ಬೀಳ್ತೀರಾ? ಏನಿಲ್ಲ ಮೇಡಮ್ ಅವರೇ, ಚಿಕ್ಕ ವಯಸ್ಸಿಂದ ಬಿದ್ದು ಬಿದ್ದು ಒಂಥರ ಅಭ್ಯಾಸ ಆಗೋಗದೆ ಬಿಡಿ. ಸರಿ, ಹಾಗಿದ್ರೆ ನೀವ್ ಆ ಕಡೆ ಮಲ್ಕೊಳ್ಳಿ, ಅವಾಗ ಬೀಳೋದಿಲ್ಲ. ಏ ಬೇಡಪ್ಪ, ಆಮ್ಯಾಗ ನಾನೇನ ಉರುಳ್ಕ ಬಂದು ನಿಮ್ಮನ್ನ ಬೀಳ್ಸಿ ನಾನು ನಿಮ್ಮ ಮೇಲೆ ಬಿದ್ದು ಏನಾರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ? ಬೇಡ ಬೇಡ, ನಾನು ಇಲ್ಲೇ ಮಲಿಕತ್ತೀನಿ. ಸರಿ, ನಂಗೆ ನಿದ್ದೆ ಬತ್ತೈತೆ. ಶುಭರಾತ್ರಿ ಮೇಡಮ್ ಅವರೇ. ಅಯ್ಯವ್ವಾ, ಅಯ್ಯೋ, ಮತ್ತೇನಾಯ್ತು? ಅಯ್ಯೋ, ಮತ್ತೆ ಬಿದ್ರ? ಅಲ್ಲ, ಮಲ್ಗಿ 10 ನಿಮಿಷ ಆಗಿಲ್ಲ, ಅಷ್ಟು ಬೇಗ ಹೇಗ್ ಬೀಳೋದಕ್ ಸಾಧ್ಯ? ಅಯ್ಯೋ, ನಾನು ಚಿಕ್ಕ ವಯಸ್ಸಿಂದ ಹಿಂಗೆ ಬಿಡಿ ಮೇಡಮ್ ಅವರೇ. ಸರಿ ಸರಿ, ನೀವ್ ಆ ಕಡೆ ಮಲ್ಕೊಳ್ಳಿ, ನಾನ್ ಬೀಳ್ದಾಗ ನೋಡ್ಕೋತೀನಿ. ಅಂದ್ರೆ ರಾತ್ರಿ ಪೂರ ಎಚ್ಚರವಾಗಿದ್ ಕಾದಿರಾ? ಅಯ್ಯೋ ಹಾಗಲ್ಲ, ನೀವ್ ಆ ಕಡೆ ಮಲ್ಕೊಂಡ್ರೆ ನೀವ್ ನನ್ ಕಡೆ ಬಂದಾಗ ನಾನು ಎಚ್ಚರಿಸ್ತೀನಿ ಅಂತ. ಅಯ್ಯೋ, ರಾತ್ರಿ ಎಲ್ಲ ನಿಮ್ಗೆ ಯಾಕೆ ಸುಮ್ಕೆ ತೊಂದರೆ ಬಿಡಿ. ತೊಂದ್ರೆ ಇಲ್ಲ, ಏನೂ ಇಲ್ಲ, ಸುಮ್ನೆ ಬನ್ನಿ. ಇವ್ರೇನಪ್ಪ ಹಿಂಗೆ ಹೇಳ್ತಾವ್ರೆ? ಇವಾಗ ಏನ್ ಮಾಡೋದು? ಪಕ್ಕದಾಗ ಮಲಿಕೊಂಡು ಕೈ ಕಾಲು ತಾಗಿ ಏನಾರು ಆದ್ರೆ? ಅಯ್ಯೋ ಇಲ್ಲ ಇಲ್ಲ ಇಲ್ಲ, ಹಂಗಾದ್ರೆ ಸಾನೇ ಕಷ್ಟ ಆಯ್ತದೆ. ಏನ್ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ ಮೇಡಮ್ ಅವರೇ, ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಹಿಂಗೆ ಬೀಳೋವಾಗ ನಮ್ಮವ್ವ ಮಂಚದ ಮೇಲಿಂದ ಕೆಳಗೆ ಬೀಳ್ಬಾರ್ದು ಅಂತ ನನ್ನ ಕೈನ ಮಂಚಕ್ಕೆ ಕಟ್ಬಿಡೋಳು. ಹಂಗೂ ಏನಾರ ಒಳ್ಳಾಡ್ ಕೆಳಗೆ ಬೀಳಕೋದ್ರೆ ಕೈ ಕಟ್ಟಿರೋದು ಗೊತ್ತಾಗಿ ಎಚ್ಚರ ಆಗ್ಬಿಡುವೆ. ಹಂಗೆ ನೀವು ಕಟ್ಬಿಡಿ. ನೋವಾಗಲ್ವಾ? ಈಗ ಅನ್ಭವಿಸ್ತಾರ ನೋಗಿಂತ ಅದೇನು ದೊಡ್ಡದಲ್ಲ ಬಿಡಿ. ಏನಂದ್ರೆ? ಏನಿಲ್ಲ, ನೋವಾಕಿಲ್ಲ, ಕಟ್ಟಿ ಅಂತ ಹೇಳ್ದೆ ಆಟೆಯ. ಸರಿ, ಹಾಗೆ ಮಾಡ್ತೀನಿ.
ಆಯ್ತಾ ಮೇಡಮ್ ಅವರೇ ಉಸಿ ನಿಧಾನ ಥ್ಯಾಂಕ್ ಯು ಎನಿ ಟೈಮ್. ಐಸು ಮೇಡಮ್ ಅವರೇ ಐಸು ಮೇಡಮ್ ಅವರೇ ಏನು? ಅಯ್ಯೋ ಸೊಳ್ಳೆಗಳು ಸ್ಯಾನೆ ಕಾಟ ಕೊಡ್ತಾವೆ. ಸೊಳ್ಳೆನಾ? ಎಲ್ಲಿದೆ? ಅಯ್ಯೋ ಈಟೊತ್ತು ಇಲ್ಲೇ ಇತ್ತು, ಎಲ್ಲೋಯ್ತಪ್ಪ? ಹೋಯ್ತಲ್ಲ, ಮತ್ತಿನ್ನೇನು, ಸುಮ್ಮನೆ ಮಲ್ಕೊಳ್ಳಿ. ಐಸು ಮೇಡಮ್ ಅವರೇ ತಿರ್ಗಾ ಬತ್ತು. ಎಲ್ಲಿದೆ? ಅಯ್ಯಯ್ಯೋ ಹೊಂಟೋಯ್ತು. ಸರಿ, ಈ ಗಂಟು ಬಿಚ್ಚಲಾ? ಬೇಡ ಬೇಡ, ಮುಖ ತುಂಬ ರಗ್ಗೊಜ್ಬಿಡಿ. ಓಕೆನಾ? ಓಕೆ ಓಕೆ, ಟ್ಯಾಂಕು ಟ್ಯಾಂಕು. ಐಸು ಮೇಡಮ್ ಅವರೇ ಐಸು ಮೇಡಮ್ ಅವರೇ ಮಗ ಯಾಕೆ ಹಂಗೆ ಹೋಗ್ಕೊಂತಿದ್ಯೆ? ಬರ್ತೀನಿರು. ಅಯ್ಯಯ್ಯೋ ಅಬ್ಬ ಬೇರೆ ಇಲ್ಲೇ ಬತ್ತಾವಳೆ. ನಾನೇನ ಈ ಪರಿಸ್ಥಿತಿಲಿ ನೋಡಿದ್ರೆ ಸುಮ್ಕೆ ಬೇಸರ ಮಾಡ್ಕೋತಾಳೆ. ಈಗ ಏನು ಮಾಡೋದು? ಮಗ ಯಾಕ್ಲ ಐಶ್ವರ್ಯ ಅಂತ ಕೂಕ್ಕಂಡೆ? ಏನಾಯ್ತಲ? ಏನಿಲ್ಲ ಕಣವ, ಐಸು ಮೇಡಮ್ ಅವ್ರು ಎಲ್ಲೂ ಕಾಣಲಿಲ್ವಲ್ಲ, ಅದಕ್ಕೆ ಕೂಗ್ದೆ ಆಟೆಯ. ಎಲ್ಲೋದ್ರವ ಅವರು? ಐಶ್ವರ್ಯ ಅಡುಗೆ ಕೋಣೆನಾಗ ಏನೋ ಕ್ಯಾಮೆ ಮಾಡ್ತಿರ್ಬೇಕು, ಕೂಗ್ಲೆ? ಇಲ್ಲ ಕಣವ, ಏನು ಬೇಡ. ಹೌದೇ? ಸರಿ ಸರಿ, ಬಲ್ ಮಗ್ಳಿಗೆ ಎದ್ಮಾ. ಐಶ್ವರ್ಯ ಕೂಗ್ತಾವ್ ನೋಡವ. ಯಾಕೆ ಒಂದೇ ಸಮನೆ ಕೂಕೋತಾ ಇದ್ರಿ? ಅಲ್ಲ ಮೇಡಮ್ ಅವರೇ, ನೀವು ಬೇರೆ ಕೈ ಕಟ್ಬಿಟ್ಟು ಹೋಗ್ಬಿಟ್ಟಿದ್ರಿ, ಎದೊಳಕ್ಕೂ ಆಯ್ತಾ ಇಲ್ಲ. ಸೊಳ್ಳೆ ಬೇರೆ ಮುಗ್ಮಾಗೆ ಕಡಿತದೆ, ಅದಕ್ಕೆ ಕರೆದೆ. ಅಷ್ಟೇನಾ? ಅಯ್ಯೋ ಅಯ್ಯೋ, ಏನ್ ಮಾಡ್ತಾ ಇದ್ದೀರಾ? ನಾವೇ ಕೆರ್ಕತ್ತೀವಿ, ಗಂಟು ಬಿಚ್ಚಿ ಸಾಕು. ಸರಿ, ಒಂದ್ ನಿಮಿಷ. ಥ್ಯಾಂಕ್ ಯು ಮೇಡಮ್ ಅವರೇ. ಮೇಡಮ್
ಮೇಡಮ್ ಅವ್ರ ಕಾಟನೇ ತಡೆಯೋಕ್ಕಾಗ್ತಿಲ್ಲ ಅಂತ ದಿನ ಹೆಣ್ಗಾಡ್ತಾ ಇದ್ದೀನಿ. ಅದರಲ್ಲಿ ಸೊಳ್ಳೆ ಕಾಟ ಬೇರೆಯಾ? ಹೆಂಗಾರು ಸರಿ, ಇವತ್ತು ಅವ್ರ ಕೈಲಿ ತೆಪ್ಸ್ಕೊಂಡಲ್ಲ ಅಷ್ಟು ಸಾಕು. ಆದರೂ ಕೈ ಸ್ಯಾನೆ ನೋತದಲ್ಲ. ಇವ್ರು ಯಾಕೋ ಇತ್ತೀಚೆಗೆ ತುಂಬಾ ಬದಲಾಗಿದ್ದಾರೆ. ಒಬ್ರೊಬ್ರು ಏನೇನೋ ಮಾತಾಡ್ಕೋತಾರೆ, ಏನು ಅನ್ನೋದೇ ಅರ್ಥ ಆಗ್ತಾ ಇಲ್ವಲ್ಲ. ಈಗ ಇದೇನಾಗೋಗದೆ ಅಂತ ಹಿಂಗೆ ಯೋಚನೆ ಮಾಡ್ತಿದ್ಯಪ್ಪ? ಅಣ್ಣ, ನಿನ್ನೆ ನೀನು ಅದಕ್ಕೆ ಹೇಳಿದ್ದು ಇದ್ವೇನೋ ಅನ್ನಿಸ್ತದೆ. ಯಾವ ವಿಚಾರದ ಬಗ್ಗೆ ಹೇಳ್ತಿದ್ಯವ್ವ ನೀನು? ನನ್ನ ಪಿರಾಣಕ್ಕೆ ಅಪಾಯ ಐತೆ ಅಂತ ಹೇಳಿದ್ಮ್ಯಾಕೋ ರಂಗೇಗೌಡ ಮಂಚದ ಮ್ಯಾಗ ಮನಿಕೊಂಡವನೆ ಅಂದರೆ ಅವನು ನನ್ನ ಮುಷ್ಟಿಯಿಂದ ತೆಪ್ಪಿಸ್ಕೊಂಡು ಅವಳು ಕೈಗೊಂಬೆ ಆಗ್ತಾವನೋ ಏನೋ ಅನ್ನೋ ಭಯ ಶುರುವಾಗ್ತೈತೆ. ಹೆಂಗೆವಾ ಅವನ್ ಬಂಡವಾಳ ನಿಂಗೆ ಈಗ ಗೊತ್ತಾಯ್ತಿ? ರಂಗೇಗೌಡ ನನಗೋಸ್ಕರ ಪಿರಾಣನೆ ಕೊಡ್ತಿದ್ದ. ಈಟ್ ದಿನದ ಯಾವ್ರಿಗೆ ಬೆಲೆ ಕೊಡದೇ ಇದ್ರು ತಾಯಿ ಗೌರವ ಕೊಡ್ತಾನೆ ಅನ್ಕೊಂಡಿದ್ದೆ. ನಿನ್ನ ಪಿರಾಣಕ್ಕಿಂತಲೂ ನಂಗೆ ಸಂಸಾರ ದೊಡ್ಡದಲ್ಲ ಅಂತ ಅವತ್ತು ಅವ್ನು ಹೇಳಿದ್ ಕೇಳಿ ಸಂತೋಷ ಪಟ್ಟಿದ್ದೆ. ಆದ್ರೆ ಇವತ್ತು ಅವನು ಮಂಚದ ಮ್ಯಾಗ ಮನಿಕೊಂಡ್ರದ್ ನೋಡಿ ನನ್ನ ಕೈನಾಗ ಸಹಿಸ್ಕೊಳಕ್ ಆಯ್ತಾ ಇಲ್ಲ ಕಣಣ್ಣ. ಅವಳು ಜೊತೆಲಿದ್ಲೆ? ಇಲ್ಲ ಅಣ್ಣ, ಅವಳಾಗ್ಲೇ ಎದ್ದು ಬಂದ್ಬಿಟ್ಟಿದ್ಲು. ಅಲ್ಲ ತಂಗ್ಯವಾ, ಅವ್ನು ಮಂಚದ ಮೇಲೆ ಮಲಿಕಣ್ಣ ಅಂದ ತಕ್ಷಣ ನೀನ್ ಯಾಕೆ ಭಯಪಟ್ಟಿ? ಈಗ ಅವನ್ನ ಮಂಚದ ಮ್ಯಾಗ ಮಲಗಿಸಿ ಅವಳು ನೆಲ ಮೇಲೆ ಮಲಗಿರ್ಬೋದೋ ಏನೋ? ಇಲ್ಲ ಅಣ್ಣ, ನನಗೆ ಯಾಕೋ ನಂಬಿಕೆ ಬರ್ತಾ ಇಲ್ಲ. ಹೆಂಗ್ಯವ್ವ, ನೀನ್ ಯಾಕೆ ಹಿಂಗೆ ಆತಂಕ ಪಟ್ಕೊಂಡು ಧೈರ್ಯ ಗಟ್ಟಿಯ? ನೋಡು, ಅನುಮಾನ ಬಗೆಹರಗಂಟ ನೀನ್ ಧೈರ್ಯ ಆಗಿರು. ಅಂಗೈ ಉಣ್ಣಕ್ಕೆ ಕನ್ನಡಿ ಬೇಕೆ? ಐಶ್ವರ್ಯ ಪಟ್ಟಣದಾಗ ಬೆಳೆದಿರೋಳು, ಅವಳು ನೆಲದ ಮ್ಯಾಗ ಮನಿಕೊಂಬಿಟ್ಟಾಳೆ. ಅದು ಅಲ್ಲದೆ ಅದಕ್ಕೆ ರಂಗೇಗೌಡ ಅವಕಾಶ ಮಾಡಿಕೊಟ್ಟಾನೆ. ಹೆಂಗ್ಯವ್ವ, ನೀನ್ ಹಿಂಗೆ ಆತಂಕ ಪಟ್ಕೋಬೇಡ. ನಿಂಗೆ ಹಂಗೂ ಅನುಮಾನ ಇದ್ರೆ ಇವತ್ತು ರಾತ್ರಿ ಹೋಗಿ ಬಗೆಹರಿಸ್ಕೋ. ಅಲ್ಲ ಅಣ್ಣ, ನೀನು ನಿನ್ನೆ ಹಂಗೆಲ್ಲ ಮಾತಾಡ್ಬಿಟ್ಟು ಇವಾಗ ಹಿಂಗೆ ಮಾತಾಡ್ತಾ ಇದೆಯಲ್ಲ, ಹೆಂಗೆ ಹೇಳು? ಅದು ಹಂಗಲ್ಲಕ್ಕಂತಂಗ್ಯಪ್ಪ, ನಿನಗೆ ಭಯ ಪಡಿಸಿ ನೆಮ್ಮದಿ ಹಾಳು ಮಾಡಬಾರ್ದು. ಅನುಮಾನ ಬಗೆಹರಿಯ ಗಂಟ ನೀನು ಸಮಾಧಾನ ಆಗಿರ್ಲಿ ಅಂತ ಹಂಗೆ ಹೇಳ್ದೆ ಆಟಯ್ಯ. ಆದರೂ ನಂಗೂ ಯಾಕೋ ಹೊಸಿ ಅನುಮಾನವೇ ಕಣವ. ಬಗೆಹರಿಸ್ಕೊಂತೀನಿ, ಇಲ್ದಿದ್ರೆ ನನ್ನ ಮನ್ಸಿಗೆ ಸಮಾಧಾನ ಇರಕ್ಕಿಲ್ಲ. ಮಾವ, ಎಲ್ಲಿದೆ ಹೊಸಿ ಬಾಯಿಲಿ? ಯಾಕೆ ಮಗ, ಏನಾಯ್ತಲ್ಲ? ನಿಮ್ಮ ಮಾವ ಏನಾರು ತೆಪ್ಪು ಮಾಡೋಣ? ಅಲ್ಲ ಕಣವ, ತ್ವಾಟದಾಗೆ ಕಾಯಿ ಬಂದು ಬೀಳ್ತಾವೆ. ಅದನ್ನ ಕೆಡಿಸ್ಬೇಕು ಅನ್ನೋದು ನಿಮ್ಮ ಮಾವಂಗೆ ಗೊತ್ತಾಗಕ್ಕಿಲ್ವಾ ಹೇಳು? ಅದು ಹೆಂಗಾರ ಹಾಳಾಗೋಗ್ಲಿ, ನಾನೇ ಕೆಡಿಸವ ಅಂತ ಹೋದ್ರೆ ಆ ತೋಟದಾಗ ಕೀಳ್ಸಿರೋ ಕಾಯೆಲ್ಲ ಹಂಗೆ ಬಿದ್ದಾವೆ. ಅದನ್ನ ಎಡವು ಮಾರದೆ ಅದು ಯಾವುದನ್ನು ಕೀಳ್ಸಕ್ಕಾಗಿಲ್ಲ. ಒಂದ್ ವೇಳೆ ಕೀಳ್ಸಿದ್ರು ಅದನ್ನ ಹಾಕಕ್ ಜಾಗನೂ ಇಲ್ಲ. ಯಾವ ಕೆಲಸನೂ ಈ ಮಾವ ನೆಟ್ಟಿಗೆ ಮಾಡಕ್ಕಿಲ್ವಲ್ಲ, ನಾನು ಏನ್ ಮಾಡ್ಲಿ ಹೇಳು? ಅಲ್ಲ ನಿಮ್ಮಯ್ಯ, ಅದು ಈಗಿರೋ ಕಾಯಿನ ಎಡಿಸ್ಬಿಟ್ಟು ಮುಂದಿನ ವಾರ ಕೀಳ್ಸವ ಅಂತ ಸುಮ್ಮನಾದೆ. ಅದು ಅಲ್ಲದೆ ಒಂದು 10-15 ಗಿಡದಲ್ಲಿ ಬಂದಿದ್ದು
ನಿಂಗನ್ ಕೇಳಿದ್ಕೆ ಇನ್ನೊಂದು 50-60 ಗಿಡ ಆಗ್ಲಿ ಒಟ್ಟಿಗೆ ಕೇಳಮ್ಮ ಅಂತ ಹೇಳ್ದ, ಅದಕ್ಕೆ ಸುಮ್ಮನೆ ಆಗ್ಬಿಟ್ಟೆ. ಇದಕ್ಕೇನು ಕಮ್ಮಿ ಇಲ್ಲ, ಏನಾದ್ರೂ ಹೇಳಿದ್ರೆ ಅದಕ್ಕೊಂದು ಜವಾಬ್ ಇಟ್ಟೇ ಇಟ್ಟಿರ್ತೀಯ ಅಲ್ವೇ? ನೋಡ್ಮವ, ನಂಗೆ ಅದೆಲ್ಲ ಬೇಕಾಗಿಲ್ಲ. ಸುಮ್ಕೆ ನಾಳೆ ಸಂತೆ ಕಾಯಾಕ್ಬಿಡು. ಅಳಿಭಯ್ಯ ಕ್ಯಾಮೆ ಅದೇ ಮುಂದಿನ ವಾರಕ್ಕೆ ಹಾಕ್ತೀನಿ ಬಿಡು. ಅದೇ ಈಗ ಹೋಗಿ ಆಳುಗಳನ್ನ ಕರ್ಕೊಂಡ್ಬಂದು ಕಾಯಿ ಎಡ್ಸಕ್ಕೆಲ್ಲ ಟೇಮ್ ಆಯ್ತದೆ, ಅದಕ್ಕೆ ಹಂಗಂದೆ. ನಿನಗ ಯಾವಾಗ್ಲೂ ಒಂದಲ್ಲ ಒಂದ್ ಕ್ಯಾಮೆ ಇರ್ತದೆ. ಹಂಗನ್ಬಿಟ್ಟು ಇವಾಗ ಸಂತೆ ಕಾಕ್ಸಕ್ ಏನ್ ಮಾಡೋದು ಹೇಳು? ಏನು ಅಭ್ಯಂತರ ಇಲ್ಲ ಅಂದ್ರೆ ನಾನೇ ಕಾಯಿ ಸುಲ್ಸಿ ಸಂತೆಗೆ ಹಾಕಿಸ್ಬಿಡ್ತೀನಿ ಬಿಡಪ್ಪ.